ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೆ ಡಾಕ್ಟರ್ ಪವನ್ ಜೋಶಿ ಮಾಡುವಂತಹ ನಮಸ್ಕಾರಗಳು. ಶ್ರೋತೃಗಳೇ, ಇವತ್ತು ಬಹಳ ವಿಶಿಷ್ಟವಾದ ದಿನ. ಅಂದರೆ ದಿನಾಂಕ 10/8/2024, ಅಂದರೆ ಶನಿವಾರ, ಷಷ್ಠಿ ತಿಥಿ, ಶುಕ್ಲ ಪಕ್ಷ, ಚಿತ್ತಾ ನಕ್ಷತ್ರದ ದಿನ. ಇವತ್ತು ಶನಿವಾರ ಇರುವುದರಿಂದ ಮುಖ್ಯವಾಗಿ ನಮ್ಮ ಈ ಶ್ರಾವಣ ಸಂಭ್ರಮ ದಿನದಂದು ಸ್ಕಂದ ಅಂದರೆ ಷಣ್ಮುಖ ದೇವರು, ಅಂದರೆ ಪಾರ್ವತಿ ಮತ್ತು ಪರಮೇಶ್ವರರ ಜ್ಯೇಷ್ಠ ಸುಪುತ್ರನಾದ ಷಣ್ಮುಖ ದೇವರ, ಅಂದರೆ ದೇವತೆಗಳ ದೇವಸೇನ್ಯ ಅಂತಲೇ ಹೆಸರು. ಅವನಿಗೆ ಎಲ್ಲ ದೇವತೆಗಳ ಸೇನಾಧಿಪತಿ. ಆ ಷಣ್ಮುಖ ದೇವರ ತಿಥಿ ಅಂದರೆ ಆ ದಿನ ಇವತ್ತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾದ್ರಪದ ಶುಕ್ಲ ಪಕ್ಷ ಚೌತಿ ನಾವು ವಿನಾಯಕ ಚತುರ್ಥಿ ಅಂತೇಳಿ ಗಣಪತಿ ಆರಾಧನೆಯನ್ನು ಮಾಡ್ತೀವಿ. ಆದರೆ ಮುಖ್ಯವಾಗಿ ಯಾರಿಗೆ ಮಂಗಳ ಗ್ರಹ, ರಾಹುಗ್ರಹ, ಸರ್ಪವ್ಯಾಧಿ, ಸರ್ಪದೋಷ ಇತ್ಯಾದಿಗಳಿರುತ್ತದೆಯೋ ಅವರೆಲ್ಲರೂ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡ್ತಾರೆ. ಯಾಕೆ? ಈ ಸರ್ಪದೋಷದಿಂದ ಅನೇಕ ದೋಷಗಳು ಉತ್ಪತ್ತಿ ಆಗ್ತಾವೆ. ಸಂತಾನದಾಗಿರ್ಬೋದು, ಅಥವಾ ಇನ್ನೇನೋ ಕಾಯಿಲೆಗಳಾಗಿರ್ಬೋದು, ಮಾಟ ಮಂತ್ರ ಅಭಿಚಾರ ದೋಷಗಳಾಗಿರ್ಬೋದು, ಶತ್ರುಪೀಡೆ ಆಗಿರ್ಬೋದು. ಇವೆಲ್ಲವರ ನಿವೃತ್ತಿಗಾಗಿ ನಾವು ಈ ರಾಹುಗ್ರಹ ದೋಷ ನಿವೃತ್ತಿಗಾಗಿ ಅನೇಕ ಉಪಾಸನೆಗಳನ್ನು ಮಾಡ್ತೀವಿ. ಈ ಸ್ಕಂದ ಷಷ್ಠಿ, ಈ ಶ್ರಾವಣ ಮಾಸ ಶುಕ್ಲ ಪಕ್ಷ ಷಷ್ಠಿಯ ದಿನ ಈ ಸ್ಕಂದ ಷಷ್ಠಿಯನ್ನು ಉತ್ಪತ್ತಿ ಆಗ್ತದೆ. ಇದು ಬಹಳ ವಿಶೇಷವಾದಂತಹ ದಿನ. ಇವತ್ತಿನ ದಿನ ನಾವು ಷಣ್ಮುಖ ದೇವರನ್ನು ಕುರಿತು ಉಪಾಸನೆಯನ್ನು ಮಾಡುವುದರಿಂದ, ಅಂದರೆ ಆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ, ಪೂಜೆಯನ್ನು ಮಾಡುವುದರಿಂದ, ಉಪವಾಸವನ್ನು ಮಾಡಿ ಬ್ರಹ್ಮಚಾರಿಗೆ ದಾನವನ್ನು ಮಾಡುವುದರಿಂದ ಚರ್ಮವ್ಯಾಧಿ, ಸರ್ಪದೋಷ, ರಾಹುಗ್ರಹ ದೋಷ ನಿವಾರಣೆಗಾಗಿ ಮಾಡುವಂತಹ ಪೂಜೆ ಬಹಳ ವಿಶೇಷ ಫಲವನ್ನು ಕೊಡ್ತದೆ. ಹೀಗಾಗಿ ಶ್ರೋತೃಗಳೇ, ಇವತ್ತಿನ ದಿನ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಆ ಸ್ಕಂದ ಅಂದರೆ ಆ ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನು ಮಾಡಿ, ಶನಿವಾರ ಶನಿ ಪೀಡಾ ಪರಿಹಾರಾರ್ಥವಾಗಿ, ಶನಿದೇವರ ಪ್ರೀತ್ಯರ್ಥವಾಗಿ ಶನಿದೇವರಿಗೆ ಎಳ್ಳು ಎಣ್ಣೆ ದೀಪವನ್ನು ಹಚ್ಚಿ ಶನಿದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ, ಸ್ಕಂದದೇವರ ಉಪಾಸನೆಯನ್ನು ಮಾಡಿ ರಾಹುಗ್ರಹ ಪೀಡಾ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುವುದರಿಂದ ಇವತ್ತು ನಮಗೆ 2 ರೀತಿಯ ಫಲ ಪ್ರಾಪ್ತವಾಗಲಿದೆ, ದ್ವಿಗುಣ ಫಲಂ. ಹೀಗಾಗಿ ಸ್ಕಂದ ಅನ್ನುವ ದೇವರ ಉಪಾಸನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಇವತ್ತಿನ ದಿವಸ ಈ ಸ್ಕಂದ ಷಷ್ಠಿಯನ್ನು ಆಚರಿಸಿ. ಈ ಸ್ಕಂದ ಷಷ್ಠಿಯ ಮಹತ್ವ ಮತ್ತು ಫಲ ಏನಪ್ಪ? ಸ್ಕಂದ ಅಂದರೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನು ಹೇಗೆ ಮಾಡುವುದು? ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ಸ್ನಾನ ಸಂಧ್ಯಾ ನಿತ್ಯ ಕರ್ಮಾದಿಗಳನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ಮಾಡಿ, ಯಾವುದಾದರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಿ, ಮುಖ್ಯವಾಗಿ ಬ್ರಹ್ಮಚಾರಿ ಇತ್ಯಾದಿಗಳು ಯಾರಾದರೂ ಇದ್ದರೆ ಅವರಿಗೇನಾದರೂ ಉಪಯುಕ್ತವಾದಂಥ ದ್ರವ್ಯಗಳನ್ನು ದಾನ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಹೆಚ್ಚು ಫಲ ಪ್ರಾಪ್ತಿ ಆಗ್ತದೆ. ಷಷ್ಠಿ ಅಂದರೆ ಶತ್ರುದೋಷ ಪರಿಹಾರವಾದಂತಹ ದಿನ. ನಮಗೆ ಶತ್ರು ಭಯ ಇದೆ, ಶತ್ರು ಕಾಟವಿದೆ, ಶತ್ರುಗಳ ತೊಂದರೆ ಇದೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ಸಾಧನೆಗಳಿಗೆ, ಯಶಸ್ಸುಗಳಿಗೆ ಬಹಳಷ್ಟು ಜನಗಳ ದೃಷ್ಟಿ ಇದೆ, ಕೆಟ್ಟ ದೃಷ್ಟಿ ಇದೆ. ಅವೆಲ್ಲದಕ್ಕೂ ಉತ್ತಮವಾದಂತಹ ದಿನ. ಹಾಗಾಗಿ ಇವತ್ತಿನ ದಿವಸ ಆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಓಂ ಸೌ ಸುಬ್ರಹ್ಮಣ್ಯಾಯ ನಮಃ, ಅಥವಾ ಆ ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಠಿಸೋದರಿಂದ ನಿಮಗೆ ಗೂಗಲಲ್ಲಿ, ಇಂಟರ್ನೆಟಲ್ಲಿ ಬೇಕಾದಷ್ಟು ಸುಬ್ರಹ್ಮಣ್ಯ ಸ್ತೋತ್ರಗಳು ಸಿಗ್ತವೆ. ಸಿಗದೇ ಇದ್ದ ಪಕ್ಷದಲ್ಲಿ ಓಂ ಸೌ ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ದೇವಸೇನಾಯ ಷಣ್ಮುಖಾಯ ತುಭ್ಯಂ ನಮಃ, ಹೀಗೆ ಪ್ರಾರ್ಥಿಸುವುದರಿಂದಲೂ ಕೂಡ ನಿಮಗೆ ಶತ್ರುಕಾಟವೆಲ್ಲ ನಿವಾರಣೆ ಆಗುತ್ತದೆ, ಸರ್ಪದೋಷ ನಿವಾರಣೆ ಆಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೋತೃಗಳೇ, ನಾನು ನಿಮಗೆ ಹೇಳುವುದೇನೆಂದರೆ, ಇವತ್ತಿನ ದಿವಸ ಶನಿವಾರ ಇರುವುದರಿಂದ ನಿಮಗೆ ದುಃಖಂ ದಿನೇಶಾತ್ಮಜಂ,
ಶಾಸ್ತ್ರಗಳಲ್ಲಿ ದುಃಖವನ್ನು ಕೊಡ್ತಕ್ಕಂಥ ಗ್ರಹ ಶನಿ. ದುಃಖದಿಂದ ವಿಮುಕ್ತಿ ಹೇಗೆ ಅಂದರೆ ದೇವರ ನಾಮಸ್ಮರಣೆ, ದೇವರ ಪ್ರಾರ್ಥನೆ. ನಮ್ಮ ಜನ್ಮಾಂತರೀಯ ಪ್ರಾರಬ್ಧದಿಂದ ವಿಮುಕ್ತಿ ಹೊಂದಬೇಕಾದರೆ ನಾವು ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ನಾವು ಮಾಡುವಂಥ ಕೆಲಸವನ್ನು ಬಿಟ್ಟು ದೇವರ ಪ್ರಾರ್ಥನೆ ಮಾಡೋದಲ್ಲ, ನಾವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು, ವಿಶ್ವಾಸವನ್ನು ಇಟ್ಟು ನಮ್ಮ ಕೆಲಸಗಳನ್ನು ಮಾಡಬೇಕು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಘ್ನಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಸಾಲಗಳಿರಲಿ, ಎಷ್ಟೇ ಶತ್ರುಬಾಧೆ ಇರಲಿ, ಎಷ್ಟೇ ಅವಮಾನಗಳಿರಲಿ, ಆದರೆ ಮುಖ್ಯವಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಎಷ್ಟೇ ದುಃಖಗಳು ಕಷ್ಟಗಳು ಬಂದಾದಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ಇವತ್ತಿನ ದಿವಸ ಈ ಶನಿವಾರ ಮತ್ತು ಷಷ್ಠಿ ತಿಥಿ ಶ್ರಾವಣ ಮಾಸ ಇದೇನಿದೆಯಲ್ಲ ಬಹಳ ವಿಶೇಷವಾದದ್ದು. ನ ಮಂತ್ರಂ ಅಂದರೆ ನಕ್ಷರಂ ಮಂತ್ರರಹಿತಂ, ನ ಔಷಧಿಂ ಅಂದರೆ ನ ಮೂಲಂ ಔಷಧಿಂ, ಅಯೋಗ್ಯಂ ಪುರುಷಂ ನಾಸ್ತಿ ಯೋಜಕಂ ತತ್ರ ದುರ್ಲಭತಃ. ಪ್ರಪಂಚದಲ್ಲಿ ಯಾವುದೇ ಅಕ್ಷರಗಳಿಂದ ಮಂತ್ರವಾಗದೇ ಇದ್ದದ್ದಿಲ್ಲ, ಯಾವುದೇ ಗಿಡಮೂಲಿಕೆಯಿಂದ ಔಷಧಿ ಆಗದೇ ಇದ್ದಿದ್ದಿಲ್ಲ. ಹಾಗೆ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಅಯೋಗ್ಯನಾಗಿಲ್ಲ. ಆ ಯೋಜಕ ಅನ್ನೋದೇನು ಶಕ್ತಿ ಇದೆಯಲ್ಲ ಅದು ಇವತ್ತು ಷಷ್ಠಿ ತಿಥಿಯಲ್ಲಿ ಪ್ರಾಪ್ತವಾಗ್ತದೆ. ತಾವೆಲ್ಲರೂ ಯೋಗ್ಯರಿದ್ದೀರಿ, ನಿಮ್ಮಲ್ಲಿ ಒಂದು ಪರಮಾತ್ಮ ಶಕ್ತಿ ಇದೆ, ಎಲ್ಲರಲ್ಲಿಯೂ ಒಂದು ವಿಶೇಷವಾದಂತಹ ದೈವಿ ಅನುಗ್ರಹವಿದೆ, ದೇವರ ಅನುಗ್ರಹವಿದೆ. ಅವೆಲ್ಲವೂ ಪ್ರಾಪ್ತವಾಗಬೇಕಾದರೆ ತಾವೆಲ್ಲರೂ ಇವತ್ತು ಶ್ರದ್ಧಾಭಕ್ತಿಯಿಂದ ಶನಿದೇವರನ್ನು, ಹನುಮಂತ ದೇವರನ್ನು, ರಾಮದೇವರನ್ನು, ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡಿ, ಇವೆಲ್ಲಕ್ಕಿಂತ ಮುಖ್ಯವಾಗಿ ಶ್ರಾವಣ ಮಾಸ ಶುಕ್ಲ ಪಕ್ಷ ಷಷ್ಠಿ ಅಂದರೆ ಸ್ಕಂದ ದೇವರು, ಸುಬ್ರಹ್ಮಣ್ಯ, ಮುರುಗನ್, ಈ ದೇವರನ್ನ ಪ್ರಾರ್ಥಿಸಿ ಪೂಜಿಸುವುದರಿಂದ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದಂಥ ಚೈತನ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಕಷ್ಟ ನಷ್ಟಗಳೆಲ್ಲ ನಿವಾರಣೆ ಆಗಿ ಒಂದು ಬ್ರಹ್ಮಚಾರಿನ ಕರೆಸಿ ಏನೋ ಒಂದು ದಾನ ಮಾಡಿ, ಮನೆಯಲ್ಲಿ ಒಂದು ಸುಬ್ರಹ್ಮಣ್ಯನ ಭಾವಚಿತ್ರವನ್ನಿಟ್ಟು ಪೂಜೆಯನ್ನು ಮಾಡಿ, ಅಥವಾ ಇದೇನೂ ಆಗದೇ ಇದ್ದ ಪಕ್ಷದಲ್ಲಿ ಒಂದು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಿ. ಇವೆಲ್ಲ ಮಾಡುವುದರಿಂದ ಹೆಚ್ಚಿನ ಫಲ ನಿಮಗೆ ಪ್ರಾಪ್ತವಾಗುತ್ತದೆ. ಇದರಿಂದ ಅನೇಕ ದೋಷಗಳು ನಿವಾರಣೆಯಾಗಿ ನಿಮಗೆಲ್ಲವೂ ಮಂಗಳವಾಗುತ್ತದೆ. ಶ್ರಾವಣ ಸಂಭ್ರಮದ ಈ ಶನಿವಾರ, ಈ ಷಷ್ಠಿ ತಿಥಿ ನಿಮಗೆ ಬಹಳ ಸುಯೋಗವನ್ನು ತರಲಿದೆ. ತಾವೆಲ್ಲರೂ ತಮ್ಮ ತಮ್ಮ ಜನ್ಮಾಂತರಿಯ ಪ್ರಾರಬ್ಧವನ್ನು ಕಳೆದುಕೊಳ್ಳಲು ಇದು ಬಹಳ ಉತ್ತಮವಾದ ದಿನ. ನಿಮಗೆ ಧೈರ್ಯ, ನಿಮಗೆ ಆತ್ಮವಿಶ್ವಾಸ, ಏನೂ ಆಗಲು ಸಾಧ್ಯವೇ ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ, ಈ ಸಂದರ್ಭದಿಂದ ನಾನು ಹೊರಗೆ ಬರಲು ಸಾಧ್ಯವಿಲ್ಲ, ಈ ಸಾಲವನ್ನು ನಾನು ತೀರಿಸಲು ಸಾಧ್ಯವಿಲ್ಲ, ಈ ಒಂದು ಕೆಲಸವನ್ನು ನಾನು ಮಾಡಲು ಸಾಧ್ಯವಿಲ್ಲ, ಈ ಒಂದು ಯುದ್ಧದಲ್ಲಿ ನಾನು ಗೆಲ್ಲಲು ಸಾಧ್ಯವಿಲ್ಲ ಅಂದುಕೊಂಡಂಥ ಎಲ್ಲರಿಗೂ ಇದೊಂದು ಬಹಳ ಸುಲಭವಾದ ಉತ್ತಮವಾದ ಅವಕಾಶ. ಉಪಯೋಗ ಮಾಡಿಕೊಳ್ಳಿ, ಸಾಧಿಸಿ, ಸ್ಕಂದ ಷಷ್ಠಿಯನ್ನು ಅನುಗ್ರಹವನ್ನು ಪಡೆಯಿರಿ. ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂದು ಭಾವಿಸುತ್ತಾ, ಈ ಶ್ರಾವಣ ಸಂಭ್ರಮದ ಶನಿವಾರ ಷಷ್ಠಿ ತಿಥಿ ಎಲ್ಲರಿಗೂ ಸುಖವನ್ನು ಉಂಟು ಮಾಡಲೆಂದು ಭಾವಿಸುತ್ತಾ, ಎಲ್ಲ ಶ್ರೋತೃಗಳಿಗೆ ನಾನು ಡಾಕ್ಟರ್ ಪವನ್ ಜೋಶಿ, ಎಲ್ಲರಿಗೂ ಶುಭ ಉಂಟಾಗಲಿ. ಧನ್ಯವಾದ, ನಮಸ್ಕಾರಗಳು.